ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್, ಎ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಯಾವ ರೀತಿ ನಿಮ್ಮ ಮೊಬೈಲಿಂದಲೇ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಅದನ್ನು ಯಾವ ರೀತಿ ಕಲರ್ ಪ್ರಿಂಟ್ ತೆಗೆದುಕೊಳ್ಳಬೇಕು ಅಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ನೀವು ಮೊಬೈಲ್ನಲ್ಲಾಗಲಿ ಅಥವಾ ಬ್ರೌಸರ್ ಆಗಲಿ ನೀವು ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರ್, ಉದಾಹರಣೆ ಕ್ರೋಮ್ ಬ್ರೌಸರ್ ಆಗಿರಲಿ, ಅಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಂತ ತೋರಿಸಿರುವ ಹಾಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಏನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಇಲ್ಲಿ ಕೊಟ್ಟ ನಂತರ ಇಲ್ಲಿ ಮೊದಲಿಗೆ ಬರ್ತಕ್ಕಂಥ ಫುಡ್ ಆ್ಯಂಡ್ ಸಪ್ಲೈಸ್ ಇದಂತ ಏನು ಬರ್ತಾ ಇದೆ ಆಪ್ಷನ್ನು, ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ನಮ್ಗಿಲ್ಲಿ ಕಾಣಿಸ್ತವೆ. ಇಲ್ಲಿ ಎರಡು ವಿಭಾಗಗಳು ಕಾಣಿಸ್ತವೆ. ಇಲ್ಲಿ ಎರಡೆರಡು ವಿಭಾಗಗಳನ್ನಾಗಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಕಲಬುರಗಿ ಮತ್ತು ಬೆಂಗಳೂರು ಡಿವಿಷನ್ ಒಂದ್ ಕಡೆ ಮಾಡಿದ್ದಾರೆ. ಸೊ ಬೆಳಗಾವಿ ಮತ್ತು ಮೈಸೂರು ಡಿವಿಷನ್ ಒಂದ್ ಕಡೆ ಮಾಡಿದ್ದಾರೆ. ಅಂದ್ರೆ ಆ ಡಿವಿಷನ್ ಅಲ್ಲಿ ಬರ್ತಕ್ಕಂಥ ಜಿಲ್ಲೆಗಳನ್ನ ಒಂದ್ ಕಡೆ ಮಾಡಿದ್ದಾರೆ. ಸೊ ನಿಮ್ದು ಇಲ್ಲಿ ಜಿಲ್ಲೆಗಳ ಹೆಸರು ಇರ್ತವೆ ಇಲ್ಲಿ. ಸೊ ನಿಮ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೋ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಏನಕ್ಕಂತ ಇದೆ, ಪಡಿತರ ಚೀಟಿ ವಿವರ ಅಂತ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಈ ರೀತಿ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಎರಡು ಆಪ್ಷನ್ ಬರ್ತವೆ, ವಿತ್ ಒ ಟಿ ಪಿ, ವಿತೌಟ್ ಒ ಟಿ ಪಿ. ಸೊ ನೀವು ವಿತ್ ಒ ಟಿ ಪಿ ಕೊಟ್ರೆ ನಿಮ್ ರೇಷನ್ ಕಾರ್ಡ್ ಪೂರ್ತಿ ಮಾಹಿತಿ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ವಿತೌಟ್ ಒ ಟಿ ಪಿ ಅಂತ ಕೊಟ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಡೀಟೇಲ್ಸ್ ಬರಲ್ಲ, ಬರೀ ಹೆಸರಷ್ಟೇ ನೀವು ನೋಡಬಹುದು. ಸೊ ನೀವು ಅದಕ್ಕೆ ವಿತ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಎಂಟರ್ RC ನಂಬರ್ ಅಂತಿದೆ, ರೇಷನ್ ಕಾರ್ಡ್ ನಂಬರ್. ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಇಲ್ಲಿ ಗೋ ಅಂತ ಕೊಡಿ. ಕೊಟ್ಟಾದ ನಂತರ ಮೆಂಬರ್ಸ್ ನೇಮ್ ಬರುತ್ತೆ. ಅಂದ್ರೆ ಆ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಆಲ್ರೆಡಿ ಎಂಟರ್ ಆಗಿರತಕ್ಕಂತಹ ಮೆಂಬರ್ಸ್ ಎಷ್ಟು ಜನ ಇದ್ರೋ ಅಷ್ಟು ಜನರ ಹೆಸರು ಇಲ್ಲಿ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಗೋ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒ ಟಿ ಪಿ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಯಾವ ನಂಬರ್ ರಿಜಿಸ್ಟರ್ ಇರುತ್ತೋ ಆ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಡಿ. ಸೊ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಕಾಣುತ್ತಲ್ಲ, ಅಲ್ಲಿ ಬಂದಿರತಕ್ಕಂಥ 6 ಡಿಜಿಟ್ ಒ ಟಿ ಪಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಗೋ ಅಂತ ಕೊಡಿ. ಕೊಟ್ಟ ನಂತರ ಈ ರೀತಿ ನಿಮ್ಮ ರೇಷನ್ ಕಾರ್ಡ್ನ ಒಂದು ಸ್ಟೇಟಸ್ ಅಂದ್ರೆ ಸ್ಥಿತಿ ನಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟಸ್ ಏನಿದೆ, ಅದರ ಸ್ಥಿತಿ ಏನಿದೆ, ಆಕ್ಟಿವ್ ಇದೆನಾ ಇಲ್ವಾ ಅಂತ ಇಲ್ಲಿ ಗ್ರೀನ್ ಅಲ್ಲಿ ಆಕ್ಟಿವ್ ಅಂತ ಇದೆಯಲ್ಲ, ಈ ರೀತಿ ಇರಬೇಕು. ಅಂದ್ರೆ ರೇಷನ್ ಕಾರ್ಡ್ ಆಕ್ಟಿವ್ ಅಂತ ಬರುತ್ತೆ. ಸೊ ಅದು ಯಾವ ನ್ಯಾಯಬೆಲೆ ಅಂಗಡಿ ಬರುತ್ತೆ ಅನ್ನೋ ಮಾಹಿತಿ ಇದೆ. ಸೊ ಮೆಂಬರ್ಸ್ ಡೀಟೇಲ್ಸ್, ಅವ್ರ KYC ಸ್ಟೇಟಸ್ ಆಗಿದೆನಾ ಇಲ್ವಾ ಅಂತೇಳಿ ಎಲ್ಲ ಇರುತ್ತೆ. ಸೊ ನೀವು ತಿಂಗಳು ಪಡಿತಕ್ಕಂತಹ ಪಡಿತರ ವಿತರಣೆಯ ಒಂದು ವಿವರ ಇರುತ್ತೆ ಅಲ್ಲಿ. ಸೊ ನಂತರ ಇಲ್ಲಿ ಕೆಳಗೆ ವೀವ್ RC ಡೀಟೇಲ್ಸ್ ಅಂತ ಏನ್ ಕಾಣ್ತಾ ಇದೆಯಲ್ಲ, ವೀವ್ ರೇಷನ್ ಕಾರ್ಡ್ ಡೀಟೇಲ್ಸ್, ಪಡಿತರ ಚೀಟಿಯ ವಿವರ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಈ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಡೂಪ್ಲಿಕೇಟ್ ತರ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಇದ್ರ ಮೇಲೆ ಸ್ಪೆಸಿಮೆನ್ ಅಂತ ಕಾಪಿ ಅಂತ ಇದೆ, ಸ್ಪೆಸಿಮೆನ್ ಕಾಪಿ ಅಂತ ಇದೆ. ಸೊ ನಾವು ಇದನ್ನ ಪ್ರಿಂಟ್ ತೆಗೆದುಕೊಂಡ್ರೆ ಇದು ಡೂಪ್ಲಿಕೇಟ್ ಅಂತ ಅದು ವ್ಯಾಲಿಡ್ ಆಗಲ್ಲ. ಸೊ ಇದನ್ನ ನೀವು ಯಾವ ರೀತಿ ತೆಗಿಬೇಕು, ತೆಗಿಯಕ್ ಆಪ್ಷನ್ ಇದೆನಾ ಅಂತ ಕೇಳೋದಾದ್ರೆ, ಸೊ ಇದನ್ನ ತೆಗಿಬಹುದು, ಆದ್ರೆ ಮೊಬೈಲ್ ಅಲ್ಲಿ ತೆಗಿಯಕ್ ಬರಲ್ಲ. ಇದೆ ಮೊಬೈಲ್ ಅಲ್ಲಿ ತೆಗಿಯಕ್ ಬರಲ್ಲ ಇದು. ಸೊ ನೀವು PC ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ಅಲ್ಲಿ ತೆಗಿಬಹುದು. ಅದನ್ನ ಯಾವ ರೀತಿ ತೆಗಿಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇದನ್ನ ಕಂಟ್ರೋಲ್ ಶಿಫ್ಟ್ ಮತ್ತು I ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಸ್ಪೆಸಿಮೆನ್ ಅಂತ ಟೈಪ್ ಮಾಡಬೇಕು. ಸ್ಪೆಸಿಮೆನ್ ಮಾಡಿದಾಗ ಇಲ್ಲಿ ನಾವು ಸೊ ಈ ರೀತಿ ಒಂದು ಇಮೇಜ್ ಬರುತ್ತೆ. ಸೊ ಇದನ್ನ ನಾವ್ ಏನ್ ಮಾಡ್ಕೋಬೇಕಂದ್ರೆ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದಾಗ ಅದೇನಾಗುತ್ತೆ, ಸೊ ಅದು ಈ ರೀತಿಯಾಗಿ ಹೋಗುತ್ತೆ, ಸ್ಪೆಸಿಮೆನ್ ಅನ್ನೋದು ಹೋಗುತ್ತೆ. ಈ ರೀತಿಯಾಗಿ ಅದು ನಮ್ಗೆ ಕ್ಲಿಯರ್ ಆಗಿ ನಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನಾವು
ತೆಗೆದುಕೊಳ್ಳಬಹುದು. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಪ್ರಿಂಟರ್ ತೆಗೆದುಕೊಳ್ಬಹುದು. ಸೊ ಇದು ಏನಪ್ಪಾ ಅಂದ್ರೆ ಒಂಥರ ವೈಟ್ ಇದೆ. ಸೊ ನಮ್ಗೆ ಕಲರ್ ಬೇಕು, BPL ಕಾರ್ಡ್ ಬೇಕು ಅಥವಾ APL ಕಾರ್ಡ್ ಕಲರ್ಸ್ ಬೇಕು ನಮ್ಗೆ ಅನ್ನೋದಾದ್ರೆ ಸೊ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡ್ರಿ, ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾನು ಅದನ್ನ ನಿಮ್ ಕಲರ್ ಪ್ರಿಂಟ್ ತೆಗೆದುಕೊಳ್ಳುವ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಥವಾ ನಾನೇ ತೆಗೆದುಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.